ಎಲ್ಲಿಗೆ ಬಂದಿದ್ದೀರಾ? ಯಾರ್ಯಾರು ಬಂದಿರಾ? ಎಲ್ಲಿದ್ದಾರೆ ಪಪ್ಪ? ನಮ್ಮ ಮನೆಯವರು ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಟೂರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮ್ಮನ್ನೆಲ್ಲ ಈ ಓಶೋ ಮೆಡಿಟೇಷನ್ ಕ್ಯಾಂಪ್ಗೆ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಮಕ್ಕಳಿಗೂ ಗೊತ್ತಿಲ್ಲ ನಾವು ಓಶೋ ಮೆಡಿಟೇಷನ್ ಕ್ಯಾಂಪಿಗೆ ಹೋಗ್ತೀವಿ ಅಂತ. ಅವರು ಟೂರ್ ಅಂತೇಳಿ ತುಂಬ ಖುಷಿಯಾಗಿ ಬಂದಿದ್ದಾರೆ. ಇದು ಮೈಸೂರಿನ ಕೃಷ್ಣರಾಜ ರೈಲ್ವೆ ಸ್ಟೇಷನ್ನು. ಬೆಳಿಗ್ಗೆ 9 ಗಂಟೆಗೆ ಬಂದು ಇಲ್ಲಿ ತಲುಪಿದ್ದೀವಿ. ಇಲ್ಲಿ ಒಳಗಡೆ ನೋಡಿ ಅಲ್ಲಿ ರಸ್ತೆ ಅದೆಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡು ಹೋಗ್ತಾವ್ರು. ಬನ್ನಿ, ನನ್ನ ಮಗಳು ಕರೀತಾವಳೆ, ಎಲ್ಲರಿಗೂ ಓಶೋ ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಾಳೆ. ನಾನು ಕೇಳಿರೋ ಹಾಗೆ ಈ ಓಶೋ ಕ್ಯಾಂಪ್ ತುಂಬ ಚೆನ್ನಾಗಿರುತ್ತೆ. ಜೀವನದಲ್ಲಿ ಲೈಫೇ ಬೇಜಾರನ್ನೋವಷ್ಟು ಓಡಾಟ, ಒತ್ತಡ, ಬೇಜಾರಿರುತ್ತೆ. ಆ ಬೇಜಾರಿಗೆ ನಾವು ನಲ್ಗೋಗಿರ್ತೀವಿ. ಇರುತ್ತೆ, ದುಡ್ಡಿರುತ್ತೆ, ಇವೆರಡರ ಜೊತೆಗೆ ದುಃಖ ದೊಡ್ಡ ಅರಮನೆನೇ ಕಟ್ಕೊಂಡಿರುತ್ತೆ. ಇಂಥ ಕ್ಯಾಂಪ್ಗಳನ್ನು ನಾವು ವರ್ಷಕ್ಕೆ ಒಮ್ಮೆನಾದರೂ ಅಟೆಂಡ್ ಮಾಡ್ತಾ ಇರಬೇಕು. ಮತ್ತೆ ನಮ್ಮ ಮೈಂಡ್ ರಿಫ್ರೆಶ್ ಆಗುತ್ತೆ. ಮತ್ತೆ ನಾವು ನಮ್ಮ ಕೆಲಸಕ್ಕೆ ರೆಡಿ ಆಗ್ತೀವಿ. ಅದು ಮನೆ ಕೆಲಸನಾದರೂ ಇರಲಿ, ಇಲ್ಲ ಹೊರಗಿನ ಕೆಲಸನಾದರೂ ಇರಲಿ. ಈ ಓಶೋ ಸನ್ನಿಧಿ ಚಾಮುಂಡಿ ಬೆಟ್ಟ ಇರಿದೆಯಲ್ಲ, ಅದ್ರ ಹಿಂಭಾಗದಲ್ಲಿದೆ. ವಿದ್ಯಾಧರ್ ಗುರೂಜಿ ಅಂತ ಅವರು ತಮ್ಮ ಸ್ವಂತ ಹೊಲದಲ್ಲಿ 5 ಎಕರೆ ಹೊಲದಲ್ಲಿ, ಸುಮಾರು 5 ಎಕರೆ ಹೊಲದಲ್ಲಿ ತುಂಬ ಸುಂದರವಾಗಿರುವಂತಹ ಓಶೋ ಸನ್ನಿಧಿಯನ್ನು ನಿರ್ಮಾಣ ಮಾಡಿದ್ದಾರೆ. ಓಶೋ ಸನ್ನಿಧಿಗೆ ಯಾವುದೇ ಬಸ್ ಫೆಸಿಲಿಟಿ ಇಲ್ಲ. ಅಲ್ಲಿ ಆಟೋಗಳು ಹೋಗ್ತವೆ, ನಾವು ಆಟೋಗಳು ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ದೂರದಿಂದ ಬಂದಂಥವರು ಇಲ್ಲೇ ಇದೇ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಹೋಟೆಲ್ ಇದೆ. ತುಂಬ ಚೆನ್ನಾಗಿ ಊಟ ಸಿಗುತ್ತೆ ಮತ್ತು ಎಲ್ಲ ಟಿಫನ್ ಐಟಮ್ಗಳು ಸಿಗುತ್ತೆ. ಪಲಾವ್, ಇಡ್ಲಿ, ದೋಸೆ ಅವುಗಳನ್ನು ತಿನ್ಕೊಂಡು ಹೋಗ್ಬೋದು. ನನ್ನ ಮಗ ಹೇಳ್ತಾನಂತೆ, ಕೇಳಿ ಮೈಸೂರು ಬಗ್ಗೆ. ನೀವು ಕೂಡ ವರ್ಷಕ್ಕೊಮ್ಮೆ ಈ ಕ್ಯಾಂಪನ್ನು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಬಂದರೆ ವರ್ಷಕ್ಕೊಮ್ಮೆ ನೀವು ಫ್ಯಾಮಿಲಿ ಸಮೇತ ಬರ್ತೀರ. ಆದರೆ ಸಮಸ್ಯೆ ಏನಂದರೆ ಇವರು ಮಕ್ಕಳ ಕ್ಯಾಂಪನ್ನು ಇಡೋದಿಲ್ಲ, ಫ್ಯಾಮಿಲಿ ಕ್ಯಾಂಪನ್ನು ಇದೇ ಫಸ್ಟ್ ಸೆಕೆಂಡ್ ಟೈಮ್ ಕರೆದಿದ್ದಾರೆ. ಏಕೆಂದರೆ ಮಕ್ಕಳು ನೋಡ್ಕೊಳ್ಳೋದಂದ್ರೆ ಅಷ್ಟು ಸುಲಭ ಅಲ್ಲ. ಈ ಕ್ಯಾಂಪಿನ ರೂಲ್ಸ್ ಏನಂದರೆ, ಪೇರೆಂಟ್ಸ್ ಒಂದು ಕಡೆ ಇರ್ತಾರೆ ಮತ್ತು ಮಕ್ಕಳೇ ಒಂದು ಕಡೆ ಇರ್ತಾರೆ. ಮಕ್ಕಳು ನೋಡ್ಕೊಳೋದಕ್ಕೆ ವಾಲಂಟಿಯರ್ಸ್ ಇರ್ತಾರೆ. ನಿಮಗೆ ಇನ್ನೊಂದು ಗೊತ್ತಿರಬೇಕು, ವಾಲಂಟಿಯರ್ಸ್ ತುಂಬ ಯಂಗೆಸ್ಟ್ ಆಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮಕ್ಕಳಿಗೆಲ್ಲ ಫುಲ್ ಎಂಜಾಯ್ ಮಾಡಿಸ್ತಾರೆ. ಆದರೆ ಅವ್ರು ನಮ್ಮನ್ನು ಭೇಟಿ ಆಗಂಗಿಲ್ಲ. ಎದುರು ಸಿಕ್ಕರೂ ಮಾತಾಡಿಸ್ಬಾರ್ದು. ಅಪ್ಪ ಅಮ್ಮ ಮಕ್ಕಳಿಂದ ದೂರ ಇರಬೇಕು. ಫುಲ್ ಮೆಡಿಟೇಷನ್ ಕಡೆ ಗಮನ ಕೊಡಬೇಕು. ತಂದೆ ತಾಯಿಗಳು ಇಬ್ಬರು ಕೂಡ ಕ್ಯಾಂಪನ್ನು ಅಟೆಂಡ್ ಮಾಡಬೇಕು. ಅದು ಸಂಪೂರ್ಣ ಮನಸ್ಸಿನಿಂದ ಅಟೆಂಡ್ ಮಾಡಬೇಕು. ಮಕ್ಕಳ ಕಡೆ ಯಾವುದೇ ಗಮನ ಇಲ್ದಂಗೆ ಅಟೆಂಡ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿರ್ತಾರೆ. ಊಟವಂತೂ ಹೆಸರೇ ಇಡೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕ್ಯಾಂಪಿನ ಫೀಸು ಕೂಡ ಅಷ್ಟೊಂದಿರೋದಿಲ್ಲ.
ಕ್ಯಾಂಪ್ ಎಲ್ಲ ಮುಗಿದ್ಮೇಲೆ ನಾವಿಷ್ಟು ಫೀಸ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. ಈ ಫೀಸ್ ಅದ್ರ ಮುಂದೆ ಏನೇನು ಅಲ್ಲ ಅಂತ ನಿಮಗೆ ಫೀಲ್ ಆಗುತ್ತೆ. ಇಲ್ಲಿ ಬರೋರು ಯಾವುದೇ ಭೇದ ಭಾವ ಇಲ್ಲ. ಇಲ್ಲಿ ಜಡ್ಜಸ್ ಬರ್ತಾರೆ, ಲಾಯರ್ಸ್ ಬರ್ತಾರೆ, ಟೀಚರ್ಸ್, ಡಾಕ್ಟರ್ಸ್, ಶ್ರೀಮಂತರು ಬರ್ತಾರೆ, ದೊಡ್ಡ ಶ್ರೀಮಂತರೆಲ್ಲ ಬರ್ತಾರೆ. ತುಂಬ ಬೇಜಾರಾಗಿದೆಪ್ಪ, ನಾವು ವಾಶೌಟ್ ಆಗಬೇಕು ಅನ್ನೋರು ಬರ್ತಾರೆ. ನೋಡಿ ಕಾಣ್ತಾ ಇದೆ, ಬರ್ತಾ ಇದೆ ಓಶೋ ಸನ್ನಿಧಿ. ಹೊರಗಿನ ವಾತಾವರಣನೇ ಎಷ್ಟು ಚೆನ್ನಾಗಿದೆ, ನೀವು ಒಳಗಡೆ ಹೋದರೆ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ನಾವೆಲ್ಲ ಪ್ರತ್ಯೇಕವಾಗಿರಬೇಕು. ಹಾಗಾಗಿ ಎಲ್ಲರೂ ಒಂದೊಂದು ಲಗೇಜನ್ನು ತಗೊಂಡು ಬಂದಿದ್ದೀವಿ. ಈ ಮಕ್ಕಳನ್ನ ನೋಡಿ, ನಮ್ಮ ಗಾನವಿ ಜೊತೆ ಎಲ್ಲ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. 2 ಟೈಮ್ ಸ್ನ್ಯಾಕ್ಸ್ ಕೊಡ್ತಾರೆ, 3 ಟೈಮ್ ಊಟ ಕೊಡ್ತಾರೆ, ಬಿಸಿನೀರು, ತಣ್ಣೀರು ಎಲ್ಲ ಕೂಡ ಇರುತ್ತೆ. ಮುಖ್ಯವಾಗಿ ನಮಗೆ ಇಲ್ಲಿ ನಗೋದಂದರೆ ಏನಂತ ಹೇಳ್ಕೊಡ್ತಾರೆ. ನಗು ಅನ್ನೋದು ಅತ್ಯಂತ ಸರಳ ಮತ್ತು ಶಕ್ತಿಯುತವಾದ ನಮ್ಮೊಳಗಿನ ಅಭಿವ್ಯಕ್ತಿ ಅಲ್ವಾ. ನಗು ಒಂದು ಭಾಷೆ, ಅದನ್ನು ಮಾತನಾಡೋಕ್ಕೆ ಪದಗಳ ಅವಶ್ಯಕತೆ ಖಂಡಿತ ಇಲ್ಲ, ಅದರ ಅಗತ್ಯನೇ ಇಲ್ಲ. ನಿಮ್ಮ ಜೊತೆ ಓಶೋ ಕ್ಯಾಂಪ್ ಬಗ್ಗೆ ಕೆಲವೊಂದು ಮಾತುಗಳನ್ನ ಹಂಚ್ಕೋಬೇಕಂದ್ರೆ, ಓಶೋ ಕ್ಯಾಂಪ್ಗೆ ಹೋಗೋದು ಅಂದರೆ ಕೇವಲ ಒಂದು ಪ್ರವಾಸಕ್ಕೆ ಹೋದಂಗಲ್ಲ, ನಮ್ಮನ್ನೇ ನಾವು ಭೇಟಿಯಾಗೋದಕ್ಕೆ ನಾವು ಅಲ್ಲೇ ಹೋಗ್ತೀವಿ. ನಾವು ಓಶೋ ಕ್ಯಾಂಪ್ಗೆ ಯಾಕೆ ಬರಬೇಕು? ಜೀವನದಲ್ಲಿ ನಾವು ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಪಡ್ತೀವಿ, ಆದರೆ ನಮ್ಮನ್ನು ಬಿಟ್ಟು ನಮ್ಮನ್ನು ನಾವು ಮರ್ತು ಬಿಟ್ಟಿರ್ತೀವಿ. ಓಶೋ ಕ್ಯಾಂಪ್ ನಮಗೆ ಸ್ವಲ್ಪ ಹೊತ್ತು ಎಲ್ಲ ಜವಾಬ್ದಾರಿಗಳಿಂದ ದೂರ ಆಗಿ ನಮ್ಮ ಮನಸ್ಸಿನ ಜೊತೆ ನಾವು ಸಮಯ ಹೇಗೆ ಕಳಿಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ. ಇಲ್ಲಿ ನಗು ಇದೆ, ಆಟ ಇದೆ, ಧ್ಯಾನ ಇದೆ, ಹೊಸ ಹೊಸ ಅನುಭವಗಳಿದ್ದಾವೆ. ಮುಖ್ಯವಾಗಿ ನಮ್ಮೊಳಗಿನ ಸಂತೋಷವನ್ನು ಮತ್ತೆ ಕಂಡುಕೊಳ್ಳಲು ಅವಕಾಶ ಮಾಡಿಕೊಡುತ್ತೆ. ಕೆಲವೊಮ್ಮೆ ಜೀವನವನ್ನು ಬದಲಾಯಿಸಲು ದೊಡ್ಡ ಘಟನೆಗಳು ಬೇಕಾಗಿಲ್ಲ ಅಲ್ವಾ, ನಮ್ಮನ್ನು ನಾವು ನೋಡುವ ದೃಷ್ಟಿಕೋನ ಬದಲಾದರೆ ಸಾಕು. ಅದಕ್ಕಾಗಿ ಓಶೋ ಕ್ಯಾಂಪ್ ಜೀವನದಿಂದ ತಪ್ಪಿಸಿಕೊಳ್ಳಲು ಅಲ್ಲ, ಜೀವನವನ್ನು ಇನ್ನಷ್ಟು ಸುಂದರವಾಗಿ ಬದುಕಲು ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಶೋ ಅವರನ್ನು ಕೇವಲ ಒಬ್ಬ ಧಾರ್ಮಿಕ ಗುರು ಎಂದು ನೋಡೋದಕ್ಕಿಂತ ಧ್ಯಾನ, ಆತ್ಮಜ್ಞಾನ, ಸ್ವಾತಂತ್ರ್ಯ ಮತ್ತು ಬದುಕನ್ನು ಸಂಪೂರ್ಣವಾಗಿ ಅನುಭವಿಸುವ ಬಗ್ಗೆ ವಿಭಿನ್ನವಾಗಿ ಮಾತನಾಡಿದಂತಹ ಆಧ್ಯಾತ್ಮಿಕ ಚಿಂತಕರು. ಇಂಥವರ ನೆರಳು ನಮಗೆ ತುಂಬ ಅವಶ್ಯಕ. ಕ್ಯಾಂಪ್ನ ಮಾಹಿತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಸರ್ಚ್ ಮಾಡ್ಕೊಳ್ಳಿ. ಹಾಗೆ ನೀವು ಓಶೋ ಮೆಡಿಟೇಷನ್ ಕ್ಯಾಂಪ್ ಬಗ್ಗೆ ಬೇಕಂದರೆ ಓಶೋ ಮೆಡಿಟೇಷನ್ ಕ್ಯಾಂಪ್ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ, ಅದರ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಖಂಡಿತ ಫ್ರೆಂಡ್ಸ್, ವರ್ಷಕ್ಕೆ 3 ದಿನನಾದರೂ ದಯವಿಟ್ಟು ಹೋಗಿ, ನಿಮಗೆ ಮರಿಲಾರದಂತಹ ಅನುಭವ ಸಿಗುತ್ತೆ ಅಂತ ನನ್ನ ಆಸೆ ಅಷ್ಟೇ. ಎನಿವೇ, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.